ಒಟ್ಟಾರೆ ಇಷ್ಟೆಲ್ಲ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಹೈಡ್ರಾಮದ ನಡುವೆ ಕೋಲಾರ ಟಿಕೆಟ್ ಕದನದಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ಹಾಗಿದ್ರೆ ಹೈಕಮಾಂಡ್ ನ ಮುಂದಿನ ನಿರ್ಧಾರ ಆದ್ರೂ ಏನು ಅಂತ. ಯಾಕಂದ್ರೆ ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿ ಅನೌನ್ಸ್ ಮಾಡಬೇಡಿ ಅನ್ನೋ ಸೂಚನೆ ಕೊಟ್ಟರು. ಇಷ್ಟೆಲ್ಲ ಹೈಡ್ರಾಮವನ್ನ ನೋಡಿದ ಬಳಿಕ ಸೊ ಇಲ್ಲಿ ಕೋಲಾರ ಟಿಕೆಟ್ ಕದನದಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ಇಬ್ಬರ ಜಗಳದಲ್ಲಿ ಮೂರನೇ ಆಯ್ಕೆ ಆದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಳಿಯನಿಗೆ ಟಿಕೆಟ್ ಕೊಡಿಸೋದಕ್ಕೆ ಕೆಎಚ್ ಮುನಿಯಪ್ಪ ಸರ್ಕಸ್ ಮಾಡ್ತಿದ್ದಾರೆ. ಚಿಕ್ಕಪೆದ್ದಣ್ಣಗೆ ಮಣೆ ಹಾಕದಂತೆ ರೆಬಲ್ಸ್ ನಾಯಕರು ರಾಜೀನಾಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಎರಡೂ ಬಣಗಳ ಮಧ್ಯೆ ಇದ್ದ ಇನ್ನೂ ಕೂಡ ಹಲವರು ಆಕಾಂಕ್ಷಿಗಳಿದ್ದಾರೆ. ದಲಿತ ಎಡಗೈ ಸಮುದಾಯದ ಕೋಟಾದಡಿ ಎಲ್ ಹನುಮಂತಯ್ಯ ಬರ್ತಾರೆ. ಇನ್ನು ದಲಿತ ಬಲಗೈ ಕೋಟಾದಡಿ ಮುದ್ದು ಗಂಗಾಧರ್ ಅವರ ಹೆಸರು ಕೂಡ ರೇಸ್ನಲ್ಲಿದೆ. ಹೀಗಾಗಿ ಯಾವ ಬಣಕ್ಕೆ ಹೈಕಮಾಂಡ್ ಕೃಪೆ ಅನ್ನೋದೇ ಸದ್ಯಕ್ಕೆ ಸಸ್ಪೆನ್ಸ್ ಆಗಿ ಉಳಿದಿದೆ. ಹೈಕಮಾಂಡ್ ನಡೆ ಮೇಲೆ ಕೋಲಾರ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ನಿನ್ನೆ ಕೆಎಚ್ ಮುನಿಯಪ್ಪ ಭೇಟಿಯಾಗಿದ್ರು. ಸೊ ಇಲ್ಲಿ ನನಗೆ ರಾಜೀನಾಮೆಯ ವಿಚಾರವೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ನ ಮುಂದಿನ ನಡೆ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಹನುಮಂತ ದುರ್ಗದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಇಲ್ಲಿ ಒಂದ್ ಕಡೆ ಗಮನಿಸ್ತಾ ಇದ್ದೀವಿ, ಕೆಎಚ್ ಮುನಿಯಪ್ಪ ಹೈಕಮಾಂಡ್ಗೆ ಆಪ್ತರು, ಎಐಸಿಸಿ ಅಧ್ಯಕ್ಷರನ್ನ ನಿನ್ನೆ ಭೇಟಿ ಮಾಡಿದ್ರು. ಮತ್ತೊಂದು ಕಡೆ ಬಲಗೈ ಬಣ ಏನ್ ಹೇಳ್ತಾ ಇದೆ, ಇಲ್ಲಿ ಆಕಾಂಕ್ಷಿಗಳು ಕೂಡ ರೇಸ್ ನಲ್ಲಿದ್ದಾರೆ. ಸೊ ಫೈನಲಿ ಹೈಕಮಾಂಡ್ ನ ಆಯ್ಕೆ ಏನಾಗಬಹುದು ಅಂತ ಕೇವಲ ಕೋಲಾರ ಅಷ್ಟೇ ಅಲ್ಲ, ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಯಾವೆಲ್ಲ ಮಾನದಂಡಗಳ ಮೇಲೆ ಆಯ್ಕೆ ಮಾಡಬಹುದು ಈಗಿರುವಂತಹ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಅಂತ. ಪ್ರತಿಭಾ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಸವಾಲು ಕೇವಲ ಕೋಲಾರ ಮಾತ್ರ ಅಲ್ಲ, ಕೋಲಾರದ ಇಂಪ್ಯಾಕ್ಟ್ ಇಡೀ ರಾಜ್ಯಾದ್ಯಂತ ಆಗುವಂತದ್ದನ್ನ ಯಾವ ರೀತಿ ತಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಹೈಕಮಾಂಡ್ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಕೋಲಾರದ ಎರಡು ಪ್ರಬಲ ಬಣಗಳು ಕೂಡ ಈಗ ಹೈಕಮಾಂಡ್ ವಿರುದ್ಧನೇ ಶೆಡ್ ಹೊಡೆಯುವಂತ ಕೆಲಸಕ್ಕೂ ಮುಂದಾಗಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಕಳೆದ 2-3 ದಿನಗಳ ಹಿಂದೆ ನಡೆದಂತಹ ಸಭೆಯಲ್ಲಿ ಒಮ್ಮತದ ಅಭ್ಯರ್ಥಿ ಯಾರಾಗ್ತಾರೆ, ಯಾರೇ ಅಭ್ಯರ್ಥಿ ಆದ್ರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಅದಾದ ನಂತರದಲ್ಲಿ ಈಗ ಈ ದಲಿತ ಎಡಗೈ ಸಮುದಾಯದ ಕೋಟಾದಡಿಯಲ್ಲಿ ನೀವು ನನ್ನ ಅಳಿಯನಿಗೆ ಟಿಕೆಟ್ ಅನ್ನು ಕೊಡಬೇಕು, ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ಕೊಟ್ರೆ ಅದು ದಲಿತ ಎಡಗೈ ಸಮುದಾಯದ ಪ್ರಾತಿನಿಧ್ಯವನ್ನ ಇಡೀ ರಾಜ್ಯಾದ್ಯಂತ ಎರಡು ಕಡೆ ಕೊಟ್ಟಂಗಾಗತ್ತೆ, ಅದ್ರ ಕೋಟಾ ಕೊಟ್ಟಂಗಾಗತ್ತೆ ಅನ್ನೋಂತ ವಾದವನ್ನ ಮುನಿಯಪ್ಪ ಅವರಿಟ್ರೆ, ಇಲ್ಲ ಕ್ಷೇತ್ರದಲ್ಲಿ ದಲಿತ ಬಲಗೈ ಸಮುದಾಯ ಹೆಚ್ಚಿರುವಂತದ್ದು, ಮೊದಲಿಂದನೂ ಕೂಡ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿಲ್ಲ, ಹಾಗಾಗಿ ಈ ಬಾರಿ ಟಿಕೆಟ್ ಅನ್ನು ಕೊಡಬೇಕು ಅನ್ನೋಂತ ಆಪ್ಷನ್ ಅನ್ನ ವಾದವನ್ನ ರಮೇಶ್ ಕುಮಾರ್ ಟೀಮ್, ಸಚಿವ ಸುಧಾಕರ್ ಅವರು ಹಾಗೂ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಮುಂದೆ ಇಡ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ಎರಡೂ ಬಣಗಳಿಗೆ ಒಪ್ಪುವಂತಹ ಒಂದು ಅಭ್ಯರ್ಥಿ ಆಗಬೇಕು, ಅದರ ಜೊತೆಗೆ ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶವಾದ ಕೊಡುವಂತಹ ಈಗ ಒಂದಷ್ಟು ಸವಾಲೀಗ ಹೈಕಮಾಂಡ್ ಮುಂದೆ ಇರುವಂತ ಕಾರಣಕ್ಕಾಗಿ ಎರಡು ಆಪ್ಷನ್ಗಳ ಮುಂದೆ ಇಬ್ಬರ ನಾಯಕರನ್ನ ಹೊರತುಪಡಿಸಿ ಎರಡೂ ಬಣಗಳ ಆಪ್ಷನ್ ಈಗಾಗಲೇ ಚಿಕ್ಕಪೆದ್ದಣ್ಣಗೆ ಕೊಡಬೇಕು ಅಂತಂದೇಳಿ ವಾದವನ್ನ ಮುನಿಯಪ್ಪ ಅವರಿಟ್ರೆ, ಆ ಕಡೆ ಸಿಎಂ ಮುನಿಯಪ್ಪ ಅವರಿಗೆ ಬಲಗೈ ಸಮುದಾಯದ ಸಿಎಂ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡಬೇಕು ಅಂತಂದೇಳಿ ರಮೇಶ್ ಕುಮಾರ್ ಅವರ ಟೀಮ್ ವಾದವನ್ನ ಮುಂದೆ ಇಟ್ಟಿರುವಂತದ್ದು. ಎರಡು ಒಬ್ರಿಗೊಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋಂತ ಪರಿಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ದಲಿತ ಬಲಗೈ ಸಮುದಾಯದಿಂದ ಮುದ್ದು ಗಂಗಾಧರ್, ಎಡಗೈ ಸಮುದಾಯದಿಂದ ಎಲ್ ಹನುಮಂತಯ್ಯ ಅವರ ಹೆಸರುಗಳನ್ನ ಮುಂದೆ ಇಟ್ಕೊಂಡಿರುವಂತದ್ದು. ಅಂತಿಮವಾಗಿ ಇವತ್ತು ಕ್ಷೇತ್ರ ಫೈನಲ್ ಆಗ್ಲೇಬೇಕು, ಅಭ್ಯರ್ಥಿ ಫೈನಲ್ ಆಗ್ಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ಇರುವಂತ ಕಾರಣಕ್ಕಾಗಿ ಬಹುತೇಕ ಇವತ್ತು ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತೆ. ಆದ್ರೆ ಆ ಅಭ್ಯರ್ಥಿ ಯಾರಾಗಿರ್ತಾರೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.